ಯಾರಿಗೆ ಆ್ಯಕ್ಟಿಂಗ್ ಇಷ್ಟ ಇಲ್ಲ ಹೇಳಿ? ಆ್ಯಕ್ಟಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪಾಪ ಎಷ್ಟೊಂದು ಜನ ಆ್ಯಕ್ಟಿಂಗ್ ಕ್ಲಾಸಸ್ಗಳ್ಗೆ ಹೋಗಿ ಕೆಲವೊಂದು ಪಾಪ ಡ್ರಾಮಾಗಳು ಕಲ್ತ್ಕೊಂಡು ಥಿಯೇಟರ್ಗೆ ಹೋಗಿ ಅಲ್ಲೆಲ್ಲ ಕ್ಲಾಸಸ್ಗಳನ್ನೆಲ್ಲ ಅಟೆಂಡ್ ಮಾಡಿ ಎಷ್ಟೊಂದು ಯೂತ್ಗಳು ಸುಮಾರು ಈಗಿಂದ ಅಂತಲ್ಲ, ಹಳೇ ಆ್ಯಕ್ಟಿಂಗಿಂದ ಹಿಡ್ಕೊಂಡು ಈಗಿನ ಆ್ಯಕ್ಟಿಂಗ್ ಇದುವರೆಗೂ ಫಿಲಮ್ ಇಂಡಸ್ಟ್ರಿಯಲ್ಲಿ ಎಷ್ಟೊಂದು ಜನ ಪಾಪ ಯೂತ್ಸ್ಗಳು ನಾನು ಫಿಲಮ್ಮಲ್ಲಿ ಆ್ಯಕ್ಟಿಂಗ್ ಮಾಡಬೇಕು, ಸೀರಿಯಲ್ಗಳಲ್ಲಿ ಆ್ಯಕ್ಟಿಂಗ್ ಮಾಡಬೇಕು, ಮತ್ತು ನಾನು ದೊಡ್ಡ ಹೀರೋ ಆಗಬೇಕು, ನಾನು ದೊಡ್ಡ ಹೀರೋಯಿನ್ ಆಗಬೇಕು ಅಂದ್ಬಿಟ್ಟು ಸುಮಾರು ಜನ ಇಂಡಸ್ಟ್ರಿಗೆ ಎಂಟ್ರಿ ಆಗಿರೋರು ಇದ್ದಾರೆ. ಪಾಪ ಸೈಡ್ ಜೂನಿಯರ್ಸ್ ಆಗಿರ್ಬೋದು, ಮತ್ತು ರೌಡಿಗಳ ಹಿಂದೆ ಏನಂತಾರೆ ವಿಲನಿಂದ ರೌಡಿಗಳ ಥರ ಎಲ್ಲ ನಿಂತಿರ್ತಾರಲ್ಲ ಪಾಪ ಜೂನಿಯರ್ಸ್, ಆಯಿತಾ, ಅವರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಮತ್ತು ಸೈಡ್ ಡ್ಯಾನ್ಸರ್ಸ್ಗಳಾಗಿರ್ಬೋದು. ಎಲ್ರದ್ದು ಒಂದೇ ಆಸೆ, ನಾನು ಫಿಲಮ್ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು, ನಾನು ದೊಡ್ಡ ಹೀರೋ ಆಗಬೇಕು, ನಾನು ದೊಡ್ಡ ಹೀರೋಯಿನ್ ಆಗಬೇಕು, ನಾನು ಆ ಹೀರೋ ಅಷ್ಟು ಬೆಳಿಬೇಕು, ನಾನು ಈ ಹೀರೋಯಿನ್ ಅಷ್ಟೆಲ್ಲ ಬೆಳಿಬೇಕು ಅಂದ್ಬಿಟ್ಟು ತುಂಬ ಆಸೆ ಇಟ್ಕೊಂಡು ಪಾಪ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ. ಅದು ಕನ್ನಡ ಇಂಡಸ್ಟ್ರಿ ಆಗಿರ್ಬೋದು, ತೆಲುಗು ಇಂಡಸ್ಟ್ರಿ ಆಗಿರ್ಬೋದು, ತಮಿಳ್ ಇಂಡಸ್ಟ್ರಿ ಆಗಿರ್ಬೋದು, ಅಥವಾ ಬಾಲಿವುಡ್ ಹಿಂದಿ ಇಂಡಸ್ಟ್ರಿ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಎಲ್ಲ ಅವ್ರದ್ದೆಲ್ಲ ಒಂದೇ ಕನಸು ಯೂತ್ಗಳದ್ದು, ನಾನು ಒಂದಲ್ಲ ಒಂದು ದಿವಸ ಹೀರೋ ಆಗ್ತೀನಿ ಅಂತ. ಬಟ್ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಇಲ್ಲಿ 90.95% ಅಲ್ಲಿ ಏನು ಹೋಗ್ತಾರಲ್ಲಿ ಯಾವುದೋ ಒಂದು 5% ಅಲ್ಲೋ ಇಲ್ಲೋ ಒಂದು ಸೀರಿಯಲಲ್ಲಿ ಒಂದು ಕ್ಯಾರೆಕ್ಟರ್, ಮೇನ್ ಕ್ಯಾರೆಕ್ಟರ್ ಇರ್ಬೋದು, ಇಲ್ಲ ಫಿಲಮಲ್ಲಿ ಯಾವುದೋ ಒಂದು ಸೈಡ್ ಕ್ಯಾರೆಕ್ಟರ್ ಅನ್ನೋದೊಂದು ಬಿಟ್ಟರೆ ಇನ್ನು 95% ಯೂತ್ಗಳು, ಆಯಿತಾ, ಹಿಂದೆಗಡೆ ನಿಂತ್ಕೊಳ್ಳೋದು, ಮತ್ತೊಂದು ಕಡೆ ನಿಂತ್ಕೊಳ್ಳೋದು, ಈ ಥರ ಸೈಡ್ ಆ್ಯಕ್ಟಿಂಗ್ ಮಾಡಿಕೊಂಡು ತಮ್ಮ ಇಡೀ ಲೈಫ್ನೇ ಹಾಳು ಮಾಡ್ಕೊತಾ ಇದ್ದಾರೆ. ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು. ನಾನು ಪರ್ಸ್ನಲ್ಲಾಗಿ ನೋಡಿದ್ದೀನಿ. ನಾನು 2000 ಯಾವಾಗ 18 ಅಥವಾ 19 ಇರ್ಬೋದು, ನಾನು ಸರಿಯಾಗಿ ಇಸ್ವಿ ಸ್ವಲ್ಪ ಇದಿದೆ, ಕನ್ಫ್ಯೂಸ್ ಇದೆ, ಮೇ ಬಿ ಪ್ರಾಬ್ಲಿ 2020 19 ಅನ್ಕೊತೀನಿ, ಆಯಿತಾ. 2019-18 ಇದರಲ್ಲಿ ನಾನು ಕೆಲವೊಂದು ದೊಡ್ಡ ದೊಡ್ಡ ಮೂವೀಸ್ಗಳಲ್ಲಿ ಸೈಡ್ ಆ್ಯಕ್ಟಿಂಗ್ ಇನ್ ದ ಸೆನ್ಸ್ ಹೇಳಿದ್ರೆ ಜೂನಿಯರ್ ಅಂತ ಹೇಳಿದ್ರೆ ಈ ಗುಂಪಲ್ ಗೋವಿಂದ ಅಂತಾರಲ್ಲ, ಗುಂಪಲ್ಲೆಲ್ಲೋ ಒಂದು ಕಡೆ ಮೂಲೆಯಲ್ಲಿ ನಿಂತ್ಕೊಂಡು ನಾನು ಏನೋ ಒಂದು ಆ್ಯಕ್ಟಿಂಗಲ್ಲಿ ಸಿಗ್ಬೋದು, ನನಗೂ ಒಂದು ದೊಡ್ಡ ಕ್ಯಾರೆಕ್ಟರ್ ಸಿಗ್ಬೋದು ಅಂದ್ಬಿಟ್ಟು ಆ ರೀತಿ 10-15 ಫಿಲಮ್ಗಳು ಅಲ್ಲಿ ಸೈಡ್ ಆ್ಯಕ್ಟಿಂಗು, ಜೂನಿಯರ್ ಆ್ಯಕ್ಟಿಂಗು ಈ ರೀತಿ ಮಾಡಿಕೊಂಡು ನಿಂತ್ಕೊಂಡು ಬಂದೆ. ಬಟ್ ಯಾವಾಗ ಅದ್ರ ಬಂಡವಾಳ ಗೊತ್ತಾಯ್ತೋ, ಓ ಇದು ಆ್ಯಕ್ಟಿಂಗ್ ನಮಗಲ್ಲ ಇದು, ಆಯಿತಾ, ಒಂದು ಇನ್ಫ್ಲೂಯೆನ್ಸ್ ಇರಬೇಕು, ಇಲ್ಲ ನೋಡೋದಕ್ಕೆ ಸಖತ್ತಾಗಿರ್ಬೇಕು, ಸಖತ್ತಾಗಿದ್ರೂ ಆಯಿತಾ, ಇನ್ಫ್ಲೂಯೆನ್ಸ್ ಇದ್ರೂ ಕೊನೆಗೆ ಅವ್ರು ಬಟಾ ಬಯಲಾಗೋದು ಥಿಯೇಟ್ರಲ್ಲಿ ಫಿಲಮ್ ರಿಲೀಸ್ ಆದಾಗಲೇ. ಹುಡುಗ ಎಷ್ಟೇ ಚೆನ್ನಾಗಿದ್ರು, ಹುಡುಗಿ ಎಷ್ಟೇ ಚೆನ್ನಾಗಿದ್ರು, ಅವ್ನು ಆ್ಯಕ್ಟಿಂಗೇ ಕರೆಕ್ಟಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ಇಂಡಸ್ಟ್ರಿ ನಿಲ್ಲೋದಿರಲಿ, ಆಯಿತಾ. ಇನ್ನೂ ಅವ್ನು 50 ಫಿಲಮ್ ಮಾಡಿದ್ರು ಅವನು ಏನಂತಾರೆ ಹಿಟ್ಟಾಗೋದಕ್ಕೆ ಚಾನ್ಸೇ ಇಲ್ಲ. ಆ ರೀತಿ ಈ ಫಿಲಮ್ ಇಂಡಸ್ಟ್ರಿ ಇರೋದು, ಆಯಿತಾ. ಈ ಫಿಲಮ್ ಇಂಡಸ್ಟ್ರಿಯಲ್ಲಿ ಮೈನ್ ಪ್ರಾಬ್ಲಮ್ ಆಗ್ತಿರೋದು ಏನು ಅಂತ ಹೇಳಿದ್ರೆ, ಯೂತ್ಗಳು ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಈ ಯಾವಾಗ ಈ ಹೀರೋಗಳನ್ನ ನೋಡ್ತಾರೋ ಅವ್ರನ್ನ ಮೋಟಿವೇಶನ್ ತೊಗೊಂಡು ನಾನು ಆ ಹೀರೋ ಆಗಬೇಕು, ಈ ಹೀರೋ ಆಗಬೇಕು, ಈ ಹೀರೋ ಥರ ನಾನು ಬೆಳಿಬೇಕು, ಆಯಿತಾ. ಕೆಲವೊಂದು ಹೀರೋಗಳು ಸಡನ್ನಾಗಿ ಏನಂತಾರೆ ತಮ್ಮ ಅದೃಷ್ಟನೋ, ತಮ್ಮ ಆ್ಯಕ್ಟಿಂಗ್ ಸ್ಕಿಲ್ಲಿಂದನೋ, ಮತ್ತೊಂದು ತಮ್ಮ ಪರಿಶ್ರಮದಿಂದನೋ ಅವ್ರು ಬೆಳೆದಿರ್ತಾರೆ. ಇವ್ರು ಯೂತ್ಸ್ ನೋಡ್ಕೊಂಡು ಏನು ಮಾಡ್ತಾ ಇದ್ದಾರೆ, ನಾವು ಅವ್ರ ರೀತಿ ಬೆಳಿಬೇಕು, ನಾವು ಅವ್ರ ರೀತಿ ಏನಂತಾರೆ ಅಂಥ ದೊಡ್ಡ ಹೀರೋಗಳಾಗಿ, ಆ ಥರ ದೊಡ್ಡ ಹೀರೋಯಿನ್ ಆಗಿ ಬೆಳಿಬೇಕು, ಒಳ್ಳೆ ಈ ಥರ ನೇಮು ಫೇಮೆಲ್ಲ ನೋಡ್ಬಿಡ್ತಾರಲ್ಲ, ಮನೆ ಬಂಗ್ಲೆ ಕಾರು ಅದೆಲ್ಲ ಸಡನ್ನಾಗಿ ಬರೋದನ್ನು, ಆ ಸಡನ್ನಾಗಿ ಯಾವುದು ಬಂದಿರಲ್ಲ ಪಾಪ. ಅವರು ಕಷ್ಟಪಟ್ಟಿರೋದಕ್ಕೆ ಇವತ್ತು ಅವರು ಅಷ್ಟು ಆ್ಯಕ್ಟಿಂಗಲ್ಲಿ ಒಂದು ಟ್ಯಾಲೆಂಟ್ ಇದ್ದು ಅವ್ರು ಬಂದಿರೋದಕ್ಕೆ ಅಷ್ಟೆಲ್ಲ ಬೆಳೆದಿದ್ದಾರೆ. ಬಟ್ ಯೂತ್ದು ಮೈನ್ ಪ್ರಾಬ್ಲಮ್ ಆಗ್ತಿರೋದು, ಅವ್ರನ್ನ ನೋಡಿ ಇನ್ಸ್ಪಿರೇಷನ್ ತೊಗೊಂಡು ಟೈಮ್ನ ವೇಸ್ಟ್ ಮಾಡ್ಕೊತಿರೋದು. ಎಸ್ಪೆಷಲಿ ಈ ಆಡಿಷನ್ಸ್ಗಳು. ಈ ಫಿಲಮಲ್ಲಿ ಈ ಫಿಲಮ್ ಎಂಟ್ರಿ ಆಗಬೇಕು ಅಂದರೆ ಕೆಲವು ಆಡಿಷನ್ಸ್ಗಳಿರ್ತವೆ, ಕೆಲವು ಫಿಲಮ್ಗಳು. ಆ ಫಿಲಮ್ ಹೆಸ್ರೂ ಕರೆಕ್ಟಾಗಿ ಗೊತ್ತಿರಲ್ಲ ಪಾಪ ಅವ್ರಿಗೆ, ಯಾವುದೋ ಆಡಿಷನ್ ಅಂದ್ಬಿಟ್ಟು, ಆಯಿತಾ. ಅವರು ಚೆನ್ನಾಗಿ ಓದ್ತಿರ್ತಾರೆ, ಕೆಲವರು ಕಾಲೇಜ್ನೇ ಅರ್ಧಕ್ಕೆ ಬಿಟ್ಬಿಟ್ಟಿರ್ತಾರೆ, ಕೆಲವರು ಕಾಲೇಜ್ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋಗಿರ್ತಾರೆ, ಕೆಲಸನೂ ಬಿಟ್ಬಿಟ್ಟು, ಆಯಿತಾ, ನಾನು ಆ್ಯಕ್ಟಿಂಗಲ್ಲಿ ಏನೋ ಸಾಧಿಸ್ಬೇಕು ಅಂದ್ಕೊಂಡು ಪಾಪ ಅದನ್ನು ಬಿಟ್ಟು ಈ ಥರ ಆಡಿಷನ್ಸ್ಗಳನ್ನೆಲ್ಲ ಅಟೆಂಡ್ ಮಾಡ್ತಾರೆ. ಈ ಆಡಿಷನ್ಸ್ಗಳಲ್ಲಿ ನಡೆಯುತ್ತೆ ಸ್ಕ್ಯಾಮ್ಗಳು, ದೇವರೇ ಬಲ್ಲ ಅದು, ಆಯಿತಾ. ಅಲ್ಲಿ ಆ್ಯಕ್ಟಿಂಗ್ಗೆ ಅಂತ ಕರೀತಾರೆ, ಅಲ್ಲಿ ಆ್ಯಕ್ಟಿಂಗ್ ಹೋಗ್ತಾರೆ ಪಾಪ ಇವ್ರು ಹುಡುಗರು. ಕೆಲವ್ರು ಚೆನ್ನಾಗಿ ಮಾಡ್ಬೋದು, ಕೆಲವು ಚೆನ್ನಾಗಿ ಮಾಡ್ದೇ ಇರ್ಬೋದು. ಅಲ್ಲೂ ಹೋಗಿ ಟೈಮ್ ವೇಸ್ಟ್ ಮಾಡಿಕೊಂಡು ಅವ್ರು ಯಾವುದೋ ಒಂದು ಡೈಲಾಗ್ ಕೊಡ್ತಾರೆ, ಇವ್ರು ಡೈಲಾಗ್ ಹೇಳ್ತಾರೆ, ಅಕಸ್ಮಾತ್ ಏನೋ ಸೆಲೆಕ್ಟ್ ಆಗೋದಾ ಅಂದರೆ ಇವನು, ಆಯಿತಾ, ಆ ಇವರು ಆ ಫಿಲಮ್ನ ಬ್ಯಾನರ್ ರೆಡಿ ಮಾಡಿ ಆ ಫಿಲಮ್ನ ಟೇಕ್ ಆಫ್ ಮಾಡೋದಿಷ್ಟಲ್ಲಿ 2 ವರ್ಷ ಆಗ್ಬೋದು, 3 ವರ್ಷ ಆಗ್ಬೋದು, ಕೊನೆಗೂ ಕಾಯ್ದು ಆ ಫಿಲಮೇ ರಿಲೀಸ್ ಆಗಲ್ಲ. ಸುಮಾರು ಆ ಥರ ರಿಲೀಸ್ ಆಗಿಲ್ದಿರೋ ಫಿಲಮ್ಗಳು ಅದೆಷ್ಟು 1000 ಫಿಲಮ್ಗಳು ಬಿದ್ದುಬಿಟ್ಟಿದೆಯೋ ಗೊತ್ತಿಲ್ಲ, ಆಯಿತಾ. ಈ ಥರ ಕೆಲವು ಫೇಕ್ ಡೈರೆಕ್ಟ್ರುಗಳು, ಈ ಥರ ಫೇಕ್ ಆಡಿಷನ್ಸ್ ಮಾಡೋರು, ಇವ್ರನ್ನೆಲ್ಲ ನಂಬ್ಕೊಂಡು
ಯೂತ್ಸ್ಗಳು ತುಂಬಾ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಹುಡುಗಿರು ತುಂಬ ಹುಷಾರಾಗಿರಬೇಕು ಈ ಥರ ಆ್ಯಕ್ಟಿಂಗ್ ಇದರಲ್ಲೇ ಅಂದ್ಕೊಂಡು ಆಯಿತಾ ಸುಮಾರು ಜನ ಹೆಣ್ಮಕ್ಳು ತಮ್ಮ ಜೀವನನ ಹಾಳು ಮಾಡ್ಕೊತಾ ಇದ್ದಾರೆ. ಆಯಿತಾ ಈ ಥರ ನಿಮ್ಮ ಚಾನ್ಸ್ ಕೊಡಿಸ್ತೀನಿ ಅದು ಕೊಡಿಸ್ತೀನಿ ನಾನು ಕಣ್ಣಾರೆ ನೋಡಿದ್ದೀನಿ. ಆಯಿತಾ ಕೆಲವ್ರ ಹೆಸರುಗಳು ಹೇಳಲ್ಲ, ಕಣ್ಣಾರೆ ನೋಡಿದ್ದೀನಿ, ನಿಮ್ಗೆ ಆ್ಯಕ್ಟಿಂಗ್ ಚಾನ್ಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆಯಿತಾ ಹುಡುಗಿರನ್ನ ದುರುಪಯೋಗನೂ ಮಾಡ್ಕೊಂಡಿದ್ದಾರೆ. ಪಾಪ ಹುಡುಗರ ಹತ್ರ ದುಡ್ಡುಗಳು ಕಿತ್ಕೊಂಡಿದ್ದಾರೆ. ನಿನಗೆ ಅಲ್ಲಿ ಆ್ಯಕ್ಟಿಂಗ್ ಕೊಡ್ತೀನಿ ಎಲ್ಲ ಆ್ಯಕ್ಟಿಂಗ್ ಕೊಡಿಸ್ತೀನಿ ಅಂದ್ಬಿಟ್ಟು ಪಾಪ ಕೆಲವರು ಹುಡುಗರು 22-23 ವರ್ಷದ ಶುರು ಮಾಡಿದವರು ಇವತ್ತಿಗೆ ಅವ್ರಿಗೆ ಏನಿಲ್ಲ ಅಂತ ಹೇಳಿದ್ರು 32-33 ವರ್ಷ, ಸುಮಾರು 10 ವರ್ಷ ಗ್ಯಾಪು. 32-30 ವರ್ಷ ಆದ್ರೂ ಆ್ಯಕ್ಟಿಂಗಲ್ಲಿ ಏನೋ ದಬ್ಬಾಕ್ತೀನಿ ಅಂತ ಅಂದ್ಕೊಂಡು ಇವತ್ತಿಗೂ ಏನೂ ಮಾಡ್ದಿರ ಆಯಿತಾ ಅಲ್ಲಿ 500 ರೂಪಾಯಿ ಕೊಡ್ತಾರೆ, ಇಲ್ಲಿ 1000 ರೂಪಾಯಿ ಕೊಡ್ತಾರೆ ಅಂದ್ಕೊಂಡು ಅಲ್ಲಿ ಜೂನಿಯರ್ ಕೆಲಸಗಳು, ಇಲ್ಲಿ ಜೂನಿಯರ್ ರೌಡಿಗಳ ಥರನೋ ಈ ರೀತಿ ಕ್ಯಾರೆಕ್ಟರ್ಗಳು ಮಾಡಿಕೊಂಡು ಈಗಲೂ 500-1000 ಈಸ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅವ್ರ ಲೈಫ್ನ ಅವರೇ ಹಾಳು ಮಾಡ್ಕೊತಾ ಇದ್ದಾರೆ. ಕೆಲವರು ಇಂಜಿನಿಯರಿಂಗ್ ಮಾಡಿದ್ದಾರೆ, ಕೆಲವು BCom ಮಾಡಿಕೊಂಡು, ಕೆಲವು ಡಬಲ್ ಡಿಗ್ರಿಗಳು ಮಾಡಿಕೊಂಡು ಏನೋ ಆ್ಯಕ್ಟಿಂಗ್ ವ್ಯಾಮೋಹಕ್ಕೆ ಕೇಳಿದು ಸುಮಾರು ಟೈಮ್ ವೇಸ್ಟ್ ಮಾಡ್ಕೊಂಡು ತಮ್ಮ ಲೈಫ್ನೇ ಹಾಳು ಮಾಡ್ಕೊತಾ ಇದ್ದಾರೆ. ಈ ರೀತಿ ಸುಮಾರು ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಸುಮಾರು ಜನ ಹುಡುಗರು ಈಗಲೂ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಈ ಥರ ಆ್ಯಕ್ಟಿಂಗ್ಗಳು ಅಂದ್ಕೊಂಡು. ದಯವಿಟ್ಟು ನೀವು ಆ್ಯಕ್ಟಿಂಗ್ ಫೀಲ್ಡ್ ಹೋಗೋ ಥರ ಇದ್ದರೆ ಆಯಿತಾ. ಮೊದಲೊಂದು ಕಾಲ ಇತ್ತು, ಅವಾಗೆಲ್ಲ ಒಂದು ಏನಂತಾರೆ ಕಾಂಪಿಟೇಷನ್ ಇರಲಿಲ್ಲ ಆಯಿತಾ. ಈ ಥರ ಯೂಟ್ಯೂಬ್ಗಳಿರಲಿಲ್ಲ, ಮತ್ತೊಂದಿರಲಿಲ್ಲ, ಮಗದೊಂದಿರಲಿಲ್ಲ ಆಯಿತಾ. ಆ ಕಾಂಪಿಟೇಷನ್ ಇಲ್ದಿರೋ ಟೈಮಲ್ಲಿ ಜನಕ್ಕೆ ಆಪ್ಷನ್ ಇದ್ದಿದ್ದೆ ಮೂವಿಗೋ ಏನಂತ ಥಿಯೇಟರಲ್ಲೋ ಮೂವಿ ನೋಡೋದು. ಇವಾಗ ಆಪ್ಷನ್ ಹೆಂಗೋಗಿದೆ ಅಂದರೆ ಥಿಯೇಟರ್ ಇಲ್ಲ ಅಂದರೆ ಯೂಟ್ಯೂಬಲ್ಲಿ ನೋಡ್ಕೊತೀನಿ. ನನಗೆ ಹೀರೋ ಇಂಪಾರ್ಟೆಂಟ್ ಅಲ್ಲ, ಕಂಟೆಂಟ್ ಇಂಪಾರ್ಟೆಂಟ್ ಅನ್ನೋ ಒಂದು ಕಾಲ ಬಂದಿದೆ ಇವಾಗ ಆಯಿತಾ. ಮೊದಲೆಲ್ಲ ಹೀರೋಗೋಸ್ಕರ ಫಿಲಮ್ ನೋಡೋರು, ಇವಾಗ ಹೀರೋ ಎಲ್ಲ ನನಗೆ ಇಂಪಾರ್ಟೆಂಟ್ ಅಲ್ಲ, ನನ್ನ ಕಂಟೆಂಟ್ ಚೆನ್ನಾಗಿದ್ರೆ ಮಾತ್ರ ಫಿಲಮ್ ನೋಡೋದು ಅನ್ನೋ ರೀತಿ ಇವಾಗ ಕಾಲ ಬಂದು ನಿಂತಿರೋದು ಆಯಿತಾ. ಈ ಥರ ಕಾಲದಲ್ಲಿ ನಿಮ್ಗೆ ಆ ಥರ ಏನಾದರೂ ಟ್ಯಾಲೆಂಟ್ ಇತ್ತು ಅಂತೇಳಿ ನಿಮ್ಮದೇ ಓನಾಗಿ ಕಡಿಮೆ ಸಮಯ ಬಳಸ್ಕೊಂಡು ಅದಕ್ಕೊಂದು ಟೈಮ್ ಲಿಮಿಟ್ ಇಟ್ಕೊಂಡು 8 ತಿಂಗಳಲ್ಲಿ ಇದನ್ನು ಸಾಧಿಸ್ಕೊತೀನಿ, 1 ವರ್ಷದಲ್ಲಿ ಇದನ್ನು ಸಾಧಿಸ್ಕೊತೀನಿ, ಅಥವಾ ಇದನ್ನ ಒಂದು ಸೈಡ್ ಥರ ಇಟ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನ ಮುಂದೋಡಿಸ್ಕೊಂಡು ಈ ಥರ ಆ್ಯಕ್ಟಿಂಗ್ ಫೀಲ್ಡ್ಗಳಿರಿ ಆಯಿತಾ. ಕಂಪ್ಲೀಟಾಗಿ ತಮ್ಮ ಕೆಲಸ ಕಾರ್ಯನೆಲ್ಲ ಬಿಟ್ಟು ಆಯಿತಾ ಮನೇಲಿ ಅಪ್ಪ ಅಮ್ಮ ಪಾಪ ಏನೋ ನನ್ನ ಮಗ ಏನೋ ಮಾಡ್ತಾನೆ, ನನ್ನ ಮಗಳು ಇನ್ನೊಂದೇನೋ ಮಾಡ್ತಾಳೆ ಅಂದ್ಕೊಂಡು ಅವರು ಕಾಯ್ದು ಆಯಿತಾ ವರ್ಷಾನ್ಗಟ್ಲೆ ಕಾಯ್ದು ನಿಮ್ಮ ಕಡೆಯಿಂದನೂ ₹1 ಏನೋ ಎಕ್ಸ್ಪೆಕ್ಟ್ ಮಾಡಿದಿರ ಆಯಿತಾ. ನೀವು ಅದರಿಂದ ಡಿಸಪಾಯಿಂಟ್ಗಳಾಗಿ ಆ ಆಡಿಷನ್ಗೆ ಹೋದ್ರು ಸೆಲೆಕ್ಟ್ ಆಗಲ್ಲ, ಈ ಆಡಿಷನ್ಗೆ ಹೋದ್ರು ಸೆಲೆಕ್ಟ್ ಆಗಲ್ಲ, ಅಲ್ಲೋದ್ರೂ ಇದಾಗಲ್ಲ, ಇಲ್ಲೋದ್ರೂ ಆಗಲ್ಲ, ಸರಿ ಬಿಡಪ್ಪ ನಾನು ಶಾರ್ಟ್ ಮೂವೀಸಲ್ಲಿ ಏನೋ ಮಾಡ್ತೀನಿ ಅಂತ ಕೆಲವರು ಮಾಡ್ತಾರೆ, ಅಲ್ಲೂ ದುಡ್ಡನ್ನ ಕಳ್ಕೊತಾರೆ ಪಾಪ ತನ್ನ ಸೇವಿಂಗ್ಸ್ಗಳನ್ನ ಆಯಿತಾ. ದಯವಿಟ್ಟು ಇಂಥ ತಪ್ಪುಗಳನ್ನ ಮಾಡಬೇಡಿ ಆಯಿತಾ. ನೀವು ಏನು ಕೆಲಸ ಮಾಡ್ತಿರ್ತೀರೋ ಕೆಲಸದ ಜೊತೆಗೆ ಇದನ್ನು ಮಾಡಿಕೊಂಡು ಲೈಫ್ನ ಮುಂದುವರಿಸಿ. ನಿಮ್ಮ ಕರಿಯರು ಅಷ್ಟೇ, ಕರಿಯರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ಥರ ಆಡಿಷನ್ ಅಂದ್ಕೊಂಡು ನಿಮ್ಮ ಟೈಮ್ ವೇಸ್ಟ್ಗಳು ಮಾಡಿಸಿ ಆಯಿತಾ. ನಿಮ್ಮದ್ರಲ್ಲಿ ದುಡ್ಡುಗಳು ಕಿತ್ಕೊಂಡು ಆ ಫಿಲಮು ಸೆಟ್ಟರಲ್ಲ, ನೀವು ಆ ಫಿಲಮಲ್ಲಿ ಕಾಣಿಸೋದು ಇಲ್ಲ. ಈ ಥರ ಶಾರ್ಟ್ ಫಿಲಮಲ್ಲಿ ನೀವೇನೋ ಮಾಡ್ತೀನಿ ಅಂತ ಅಂದ್ಕೊಂಡು ನೀವು ಅಲ್ಲೂ ಟೈಮ್ ವೇಸ್ಟ್ ಮಾಡ್ಕೊಂಡು ನಿಮ್ಮ ದುಡ್ಡು ಕಳ್ಕೊತೀರ. ಶಾರ್ಟ್ ಫಿಲಮ್ ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ, ಬಟ್ ಇವಾಗ ಮೇಯ್ನ್ ಇಂಪಾರ್ಟೆಂಟ್ ಬೇಕಾಗಿರೋದು ಕ್ವಾಲಿಟಿ ಕಂಟೆಂಟು ಆಯಿತಾ. ಕ್ವಾಲಿಟಿ ಕಂಟೆಂಟು, ಕ್ವಾಲಿಟಿ ಇದು ವಿಜುವಲ್ಸ್ ಇವೆಲ್ಲ ಕರೆಕ್ಟಾಗಿತ್ತು ಅಂತ ಜನ ನೋಡ್ತಾರೆ. ಇದನ್ನು ನೀವೆಲ್ಲ ಕೆಲಸ ಕಾರ್ಯ ಬಿಟ್ಬಿಟ್ಟೆ ಮಾಡಬೇಕು ಅಂತೇನಿಲ್ಲ ಆಯಿತಾ. ಮೊದಲು ಸಂಪಾದನೆ ಕಡೆ ಫೋಕಸ್ ಮಾಡಿ ಆಯಿತಾ. ಆ್ಯಕ್ಟಿಂಗ್ ಪ್ಯಾಷನ್ ಇತ್ತು ಅಂತ ಹೇಳಿದ್ರೆ ಅದನ್ನು ಸೈಡಲ್ಲಿ ಇಟ್ಕೊಂಡಿರಿ, ಸೈಡಲ್ಲಿ ಪಾರ್ಟ್ ಟೈಮ್ ಥರ ಇಟ್ಕೊಂಡು ಫುಲ್ ಟೈಮ್ ಏನಾದರೂ ನೋಡ್ಕೊಂಡು ಕೆಲಸ ಮಾಡಿ. ದಯವಿಟ್ಟು ನಮ್ಮ ಸಮಯಗಳನ್ನ ಹಾಳು ಮಾಡ್ಕೋಬೇಡಿ, ಎಸ್ಪೆಷಲಿ ಆ್ಯಕ್ಟಿಂಗ್ ಫೀಲ್ಡಲ್ಲಿ. ಥ್ಯಾಂಕ್ ಯು ಸೋ ಮಚ್.